स्वागत है आपका यस न्यूज़ कर्नाटक एक्सप्रेस में। मैं आपके साथ सुफियान हूं। आइए आज की खबर पर नजर डालते हैं। अहिंद जिला घटक के पदाधिकारियों द्वारा युवा पदाधिकारियों को आदेश पत्र वितरण कार्यक्रम। आज शहर बीजापुर के ओल्ड आईबी में अहिंद जिला संगठन की ओर से युवा संगठन के पदाधिकारियों को आदेश पत्र देकर उन्हें समाज में कैसे काम करना चाहिए इसकी जानकारी सीनियर पदाधिकारियों द्वारा दी गई। इस मौके पर संगठन से जुड़े जिम्मेदारों ने बात करते हुए अपनी प्रतिक्रिया व्यक्त की। ಎಲ್ಲ ಪದಾಧಿಕಾರಿಗಳಿಗೆ ನಾನು ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ। ಇವತ್ತು ನಾವು ಈ ಒಂದು ಜಿಲ್ಲಾ ಯುವ ಘಟಕದ ಎಲ್ಲ ಪದಾಧಿಕಾರಿಗಳಿಗೆ ಆದೇಶ ಪತ್ರ ವಿತರಣೆ ಕಾರ್ಯಕ್ರಮವನ್ನು ಇಟ್ಟುಕೊಂಡು ಮತ್ತು ಈಗಾಗಲೇ ಎಲ್ಲರಿಗೂ ಆದೇಶ ಪತ್ರವನ್ನು ನಾವು ನೀಡಲಾಗಿದೆ। ಆದರೆ ಎಲ್ಲ ಒಂದು ಪದಾಧಿಕಾರಿಗಳಿಗೆ ನಮ್ಮದೊಂದು ಸೂಚನೆ ಏನಂದರೆ, ಈ ಒಂದು ಅಹಿಂದ ಸಂಘಟನೆಯಿಂದ ನಾವೆಲ್ಲರ ದನಿಯಾಗಿ ಎಲ್ಲ ಹಿಂದುಳಿದ ವರ್ಗದ ಎಲ್ಲ ಜನಾಂಗದ ಒಂದು ಧ್ವನಿಯಾಗಿ ಅವರಿಗೆ ನೀವು ಕೆಲಸನ ನಿರ್ವಹಿಸಬೇಕು ಎಂದು ಅವರಿಗೆ ನಾವು ಈ ಒಂದು ಸಭೆಯ ಮುಖಾಂತರ ಎಲ್ಲ ಪದಾಧಿಕಾರಿಗಳಿಗೆ ನಾವು ಸೂಚನೆ ನೀಡಿ ಅವರಿಗೆ ಎಲ್ಲರಿಗೆ ಈ ಕಾರ್ಯೋನ್ಮುಖವಾಗಿ ಕೆಲಸಗಳನ್ನು ಮಾಡಲಿ ಅಂತ ಹೇಳಿ ಅವರಿಗೆ ಮತ್ತೊಮ್ಮೆ ನಾನು ನಮಸ್ಕಾರ ಹೇಳಿ ಧನ್ಯವಾದಗಳನ್ನು ಹೇಳುತ್ತೇನೆ। ನಾವು ಈಗ ಇನ್ನೂ ಇದೆ, ನಾವು ಒಟ್ಟು ಆದೇಶ ಪತ್ರಗಳನ್ನು ಒಂದು 50 ಜನರಿಗೆ ನಾವು ಆದೇಶ ಪತ್ರವನ್ನು ಕೊಟ್ಟಿದ್ದೇವೆ। ಅಹಿಂದ ಸಂಘಟನೆ ಅಂದರೆ ಇದರ ಉದ್ದೇಶ ಏನಂದರೆ, ನಾವೆಲ್ಲ ಶೋಷಿತ ವರ್ಗದ ಜನಾಂಗದವರ ಒಂದು ದನಿಯಾಗಿ ಅವರ ಎಲ್ಲಿ ಒಂದು ಅನ್ಯಾಯದ ವಿರುದ್ಧ ಹೋರಾಟವನ್ನು ಮಾಡುವಂಥ ಒಂದು ಮಹತ್ತರವಾದ ಉದ್ದೇಶವನ್ನು ನಮ್ಮ ಅಹಿಂದ ಸಂಘಟನೆದ್ದು। ಈಗ ಏನು ನಿಮ್ಮ ಸಂಘಟನೆಯಲ್ಲಿ ಏನು ಜಾಯಿನ್ ಆಗಿದ್ದಾರೆ, ಇವತ್ತು ಆದೇಶ ಪತ್ರ ಅವರಿಗೆ ಕೊಟ್ಟಿದ್ದೀರಿ, ಏನು ಸೂಚನೆ ಕೊಡ್ತೀವಿ ಅವರಿಗೆ, ಏನು ಮಾಡಬೇಕು, ಯಾವ ರೀತಿ ಸಂಘಟನೆ ಬೆಳೆಸಬೇಕು ಅಂದರೆ ಏನು ಚರ್ಚೆ ಆಯಿತು? ಎಲ್ಲ ಒಂದು ಯುವಕರಿಗೆ ನಾವು ಸೂಚನೆ ಏನು ಕೊಟ್ಟಿದ್ದೀವಪ್ಪ ಅಂದರೆ, ಎಲ್ಲ ಒಂದು ಈ ಒಂದು ಹಿಂದುಳಿದ ವರ್ಗದ ಎಲ್ಲ ಸಮಾಜದವರಿಗೆ ಅನ್ಯಾಯ ಆದಲ್ಲಿ ಅವರ ದನಿಗೂಡಿಸಿ ಒಂದು ಇವತ್ತು ಸರ್ಕಾರದ ಮಟ್ಟದಲ್ಲಾಗಲಿ ಒಂದು ಸಮಾಜಕ್ಕಾಗಿ ಸಮಾಜಕ್ಕೆ ಅನ್ಯಾಯ ಆಗಿದ್ದರೆ ಅವರಿಗೆ ಎಲ್ಲರಿಗೂ ಒಂದು ನ್ಯಾಯ ಕೊಡಿಸುವಂಥ ಕಾರ್ಯನ ಅವರು ನಿರ್ವಹಿಸಬೇಕೆಂದು ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದೀವಿ। ನಾನು ವಿಠಲ್ಗೌಡ ಬ್ರಾದರ್ ಅಂತೇಳಿ ಅಹಿಂದ ರಾಜ್ಯ ಸಂಘಟನಾ ಕಾರ್ಯದರ್ಶಿ। ಶರಣಾರ್ಥಿಗಳನ್ನು ಹೇಳುತ್ತಾ, ಇವತ್ತು ಈ ಐಬಿಯಲ್ಲಿ ನಡೆದಂಥ ಯುವ ಘಟಕದ ಒಂದು ಪದಾಧಿಕಾರಿಗಳ ಒಂದು ಪದಗ್ರಹಣ ಕಾರ್ಯಕ್ರಮವನ್ನು ವಿಠಲ್ಗೌಡ ಬ್ರಾದರ್ ಹಾಗೂ ಅಧ್ಯಕ್ಷರಾದಂಥ ನಮ್ಮ ಮಾಳಪ್ಪಣ್ಣ ಗುದಡಿ ಅವರು ನೆರವೇರಿಸಿಕೊಟ್ಟಿದ್ದಕ್ಕೆ ಅವರಿಗೆ ನಾವು ರಾಜ್ಯ ಸಂಘಟನೆ ವತಿಯಿಂದ ಧನ್ಯವಾದಗಳು ಅರ್ಪಿಸ್ತಾ ಇದ್ದೀವಿ ತಮ್ಮ ಮುಖಾಂತರ। ಇವರಿಗೆ ಏನು ಹೇಳಬೇಕಾಗಿತ್ತು ಅಂತಂದ್ರೆ, ನೊಂದವರ ದನಿ ಆಗಬೇಕು, ಮೇಲ್ಮಟ್ಟದ ಜಾತಿಗಳು ನಮ್ಮನ್ನು ಇಲ್ಲಿವರೆಗೆ ತುಳಿತಾ ಇದ್ದಾವೆ, ಅದನ್ನು ಪ್ರತಿಭಟನೆ ಮಾಡುವಂಥದ್ದು, ಶಿಕ್ಷಣವಂತರಿಗೆ ಅವಕಾಶ ನೌಕರಿದಾಗಲಿ ಮತ್ತೊಂದಾಗಲಿ ಉದ್ಯೋಗಕ್ಕಾಗಲಿ ಅವಕಾಶ ಸಿಗುವಂಥದ್ದಾಗಲಿ, ಮತ್ತೊಂದು ರೂಪದಲ್ಲಿ ನಮಗೆ ಏನು ಅನ್ಯಾಯ ಮಾಡ್ತಂಥ ಸಮಾಜಗಳದಾರಲ್ಲ ಅವರನ್ನು ಬದಿಗಿಟ್ಟು ಅಹಿಂದ ವರ್ಗದ ವ್ಯಕ್ತಿಗಳಿಗೆ ನಾವು ಶಕ್ತಿಯಾಗಿ ನಿಂದಿರಬೇಕು ಅನ್ನುವಂಥದ್ದನ್ನು ಅವರಿಗೆ ನಾವು ಮನವರಿಕೆ ಮಾಡಿಕೊಡ್ತಾ ಇದ್ದೀವಿ। ಯಾಕಪ್ಪ ಅಂತಂದರೆ, ಇವತ್ತಿನ ದಿನಮಾನಗಳಲ್ಲಿ ಜಾತಿಗಳ ನಡುವೆ ದಂಗಲ್ ಮಾಡುವಂಥ ಕಾರ್ಯವನ್ನು ರೂಪಿಸ್ತಾ ಇದ್ದಂಥ ಕೆಲವೊಂದು ರಾಜಕಾರಣಿಗಳಾಗಲಿ ಕೆಲವೊಂದು ಪಟ್ಟಬದ್ಧ ಹಿತಾಸಕ್ತಿಗಳು, ಹಿಂದುಳಿದ ಸಮಾಜಗಳ ಪಟ್ಟಬದ್ಧ ಹಿತಾಸಕ್ತಿ ವ್ಯಕ್ತಿಗಳನ್ನು ಈ ಸಂಘಟನೆಯವರು ಯಾವತ್ತೂ ನೀವು ಧಿಕ್ಕರಿಸಬೇಕು। ನೊಂದವರ ಬೆಂದವರ ಧ್ವನಿ ಆಗಬೇಕು। ಅತ್ಯಾಚಾರ ಆಗಲಿ ಅನ್ಯಾಯ ಆಗಲಿ ಯಾವುದೋ ಒಂದು ಇಲಾಖೆದಾಗಲಿ ದುಡ್ಡು ತೊಗೊಳ್ಳೋದಾಗಲಿ ಮತ್ತೊಂದಾಗಲಿ ಏನಾದರೂ ಮಾಡಿದರೆ ಸಹಿತ ಅದಕ್ಕೆ ತಾವು ಖಂಡನೆ ಮಾಡಬೇಕು। ನೀವು ಖಂಡನೆ ಮಾಡಿದ್ದಾದ್ರೆ ಮುಂದಿನ ದಿನಮಾನಗಳಲ್ಲಿ ಅಹಿಂದ ನಾವು ಸಂಘಟನೆ ಕಟ್ಟಿದ್ದಕ್ಕೆ ಅಹಿಂದ ವರ್ಗದ ಜನತೆಗೆ, ಹೆಣ್ಣು ಮಕ್ಕಳಿಗಾಗಲಿ ವಿಧವೆಯರಿಗಾಗಲಿ ವಯಸ್ಸಾದವರಿಗಾಗಲಿ ನ್ಯಾಯ ದೊರಕಿಸಿಕೊಡುವಂಥ ಉದ್ದೇಶ ಈ ಸಂಘಟನೆದೈತಿ। ನೀವು ಯುವ ಘಟಕ ಶಕ್ತಿ, ನೀವು ಎಲ್ಲ ಸಂಘಟನೆಗಳ ಶಕ್ತಿ। ನಾಳೆ 16ನೇ ತಾರೀಕು ವಿಜಯಪುರ ಬಂದ್ ಮಾಡ್ಲಕತ್ತೀವಿ, ಅದಕ್ಕೆ ತಾವು ಯುವ ಘಟಕದಾಗಲಿ ಎಲ್ಲ ಸಮಾಜದವರು ಇದ್ದಾರೆ, ಒಂದೇ ಸಮಾಜದವರಿಲ್ಲ। ನಾವು ಅಹಿಂದ ವರ್ಗದ ಎಷ್ಟೊಂದು ಜಾತಿಗಳು ಬರ್ತಾವೆ, 108 ಜಾತಿಗಳ ಸಂಘಟನೆಯವರು ಇದರ ತೊಡ್ಕೊಂಡಾರ। ಅವ್ರು ನಾಳೆ 16ನೇ ತಾರೀಕು ಏನು ನಾವು ಬಿಜಾಪುರ ಬಂದ್ ಕರೆ ಕೊಟ್ಟಿದ್ದಾರೆ, ಅದಕ್ಕೆ ನಾವೆಲ್ಲರೂ ಅಹಿಂದ ವರ್ಗದವರು ಅದಕ್ಕೆ ಸಪೋರ್ಟ್ ಮಾಡ್ತೀವಿ ಅಂತ ಈ ಮುಖಾಂತರ ಬೆಂಬಲ ಸೂಚಿಸ್ತೀವಿ। ಇಲ್ಲಿ ಬಂದಂಥವರಾಗಲಿ ಇನ್ನು ಹಿಂದುಳಿದಂಥವರಾಗಲಿ ತಮ್ಮ ಗ್ರಾಮ ಮಟ್ಟದಿಂದ ಶಾಂತಿಯುತವಾಗಿ ಇದನ್ನು ನಾವು ಮಾಡಿದ್ದೇ ಆದರೆ ಅಹಿಂದ ವರ್ಗಕ್ಕೆ ಅನ್ಯಾಯ ಆಗೋದನ್ನು ನಾವು ತಪ್ಪಿಸೋದಂಗೆ ಅಂತ ಹೇಳ್ತಾ, ನಾನು ರಾಜೀವ್ ಕಂಬಾಗಿ ಅಹಿಂದ ರಾಜ್ಯ ಉಪಾಧ್ಯಕ್ಷರು ಕರ್ನಾಟಕ।
गोला साहब और हमारे जिला अध्यक्ष और हमारे पूरे मेंबर है। और सुबह में एक हमारे संगठन है, ये गरीबों के वास्ते है, उनको हमें सब जने ताकत देने के बारे में संगठन बनाई। और ऐसे तो न्याय के खिलाफ हमें खड़े रहते हैं हमेशा। किसी पर भी अन्याय हो तो हमें खिलाफ खड़े रहते हैं। हम सब मिलकर हमारे आइन संगठन में सभी लोग हैं, हिंदू मुस्लिम सिख सब लोग हैं, दलित, और सभी लोग मिलकर हम ये काम कर रहे हैं। न्याय के खिलाफ हम लड़ेंगे। मेरा नाम आरिफ सोल्जर, ಬಿಜಾಪುರ ಯುವ ಜಿಲ್ಲಾಧ್ಯಕ್ಷ। ನನ್ನ ಹೆಸರು ಬೀರು ಹೊಳ್ಳಿ ಹತ್ತರಿ, ದೇವರಪುರಿ ತಾಲೂಕು ಅಹಿಂದ ಅಧ್ಯಕ್ಷರು। ಅಹಿಂದ ಸಂಘಟನೆಗೆ ನಗರ ಎಲ್ಲ ಪದಾಧಿಕಾರಿ ತುಂಬ ಧನ್ಯವಾದಗಳು। ಅಹಿಂದ ಸಂಘಟನೆ ಯಾಕೆ ಮಾಡ್ಬೇಕಪ್ಪ ಅಂದ್ರೆ, ಈ ರಾಜಕೀಯವಾಗಿ ಮತ್ತು ಆರ್ಥಿಕವಾಗಿ ಅಹಿಂದ ವರ್ಗದವರು ಎಲ್ಲರೂ ಹಿಂದದ ಮೇನ್। ಇನ್ನೊಂದು ತುಳಿತಕ್ಕೆ ಒಳಗಾಲತ್ತ ಸಮಾಜಗಳು ಇವೆಲ್ಲ। ಬ್ರಿಟಿಷರ್ ನಮ್ಮ ದೇಶ ಬಿಟ್ಟೋದ್ರು, ಬ್ರಿಟಿಷ್ ಪಾಲಿಸಿ ಬಿಟ್ಟಿಲ್ಲ ಇಲ್ಲಿ ಏನು ನಡೆದ ಅಂದ್ರೆ ಒಬ್ಬರಿಗೆ ತುಳಿದಾಳೋದು ಓಡದಾಳೋದು ನೀತಿ ಹೆಚ್ಚಾಗಿ। ಈ ಸಂದರ್ಭದಲ್ಲಿ ಹೇಳ್ಬೇಕಂದ್ರೆ ಎಲ್ಲರೂ ನಾವು ಅಹಿಂದ ವರ್ಗದವ್ರು ಒಂದಾಗಿರ್ಬೇಕಂತ ಹೇಳಿ ಮಾತಾಡೋದು। ಅಹಿಂದ ರಾಜ್ಯ ಕಾರ್ಯದರ್ಶಿಗಳು ಈ ಸಂಘಟನೆ ಯಾಕೆ ಮಾಡಬೇಕು ಅಂತಂದ್ರೆ, ರಾಜ್ಯದಲ್ಲಿ ಅಹಿಂದ ತೆಳವರ್ಗದವರು ಸುಮಾರು ನಾವು 60-70% ಇದ್ದರೂ ಕೂಡ ಈ ತೆಳವರ್ಗದವ್ರಿಗೆ ಅಹಿಂದದವ್ರಿಗೆ ನ್ಯಾಯ ಸಿಗ್ತಾ ಇಲ್ಲ ಅನ್ನುವಂಥ ಉದ್ದೇಶ ಇಟ್ಕೊಂಡು ಭಾಳಷ್ಟು ಕಡಿಮೆ ಜನಾಂಗದವ್ರು ಇದ್ದರೂ ಸಹಿತ ಈ ಜನರ ಮೇಲೆ ಭಾಳದಿಂದ ಶೋಷಣೆ ಬರ್ತಾ ಇದೆ ಮತ್ತು ಇವರಿಗೆ ನ್ಯಾಯ ಸಿಗ್ತಾ ಇಲ್ಲ ಮತ್ತು ಇವರು ಮುಂದೆ ಬಿಡ್ತಾ ಇಲ್ಲ ಅನ್ನುವಂಥ ಉದ್ದೇಶ ಇಟ್ಕೊಂಡು ನಮ್ಮ ಅಹಿಂದದ ರಾಜ್ಯಾಧ್ಯಕ್ಷರಾಗಿ ಮತ್ತು ಈ ರಾಜ್ಯದ ಉಪಾಧ್ಯಕ್ಷರಾಗಿ ರಾಜು ಅಣ್ಣ ಕಂಬಗಿ ಅವರು ರಾಜ್ಯ ಉಪಾಧ್ಯಕ್ಷರಾಗಿ ಮತ್ತು ಜಿಲ್ಲಾ ಅಧ್ಯಕ್ಷರಾಗಿ ಇದನ್ನು ಯಾಕೆ ಮಾಡಕ್ಕೆ ಹತ್ಯಾರು ಅಂತಂದ್ರೆ, ಪ್ರತಿಯೊಂದು ಜನರಿಗೆ ನ್ಯಾಯ ಸಿಗಬೇಕು, ಪ್ರತಿಯೊಂದು ಜನಾಂಗದವ್ರಿಗೆ ತೆಳವರ್ಗದವ್ರಿಗೆ ಇವರಿಗೆ ಅನ್ಯಾಯ ಆದ್ರೆ ಈ ಯುವ ಘಟಕದವ್ರು ಏನು ಮಾಡಬೇಕು ಅಂತಂದ್ರೆ, ಒಂದೇ ನಿಮಿಷದಲ್ಲಿ ಒಂದೇ ದಿವಸದಲ್ಲಿ ಅಂಥಲ್ಲಿ ಅನ್ಯಾಯ ಆದ್ರೆ ಭಾಗವಹಿಸಿ ಅವರಿಗೆ ನ್ಯಾಯ ಕೊಡಿಸ್ಬೇಕು ಅನ್ನುವಂಥದ್ದು ನಮ್ಮ ಸಂಘಟನೆ ಉದ್ದೇಶ। ನಾವು ಒಳ್ಳೆಯವರಿಗೆ ಮತ್ತು ಚಲೋ ಉತ್ತಮವಾದಂಥವ್ರಿಗೆ ನಾವು ಯಾವ ಥರದ್ದು ತೊಂದರೆ ಕೊಡೋದಿಲ್ಲ। ಈ ಸಾಮಾನ್ಯ ಜನರ ಮೇಲೆ ನಮ್ಮನ್ನ ಮುಂದಿಟ್ಕೊಂಡು ಈ ಜನರ ಮೇಲೆ ಯಾರ ದಬ್ಬಾಳಿಕೆ ಅನ್ಯಾಯ ರಾಜಕಾರಣಿ ಶೋಷಣೆ ಮಾಡ್ತಾರಲ್ಲ ಅಂಥವ್ರ ವಿರುದ್ಧ ಹೋರಾಟ ಮಾಡೋಕ್ಕೆ ಇದನ್ನು ಸಂಘಟನೆ ಕಟ್ಟಿದ್ದೀವಿ। ಈ ಸಂಘಟನೆಯಿಂದ ರಾಜ್ಯಕ್ಕೆ ಪ್ರತಿಯೊಬ್ಬರಿಗೆ ಎಲ್ಲ ಸಾಮಾನ್ಯ ಜನರಿಗೆ ಸಾಮಾನ್ಯ ವರ್ಗದವರಿಗೆ ಇದು ಸರಿಯಾದ ರೀತಿಯಲ್ಲಿ ಎಲ್ಲ ದೃಷ್ಟಿಯಿಂದ ಎಲ್ಲ ರಂಗದಲ್ಲಿ ಇವ್ರಿಗೆ ನ್ಯಾಯ ಸಿಗಲಿ ಅನ್ನುವಂಥ ಉದ್ದೇಶ ಇಟ್ಕೊಂಡು ನಮ್ಮ ರಾಜ್ಯದ ಅಧ್ಯಕ್ಷರು ಉಪಾಧ್ಯಕ್ಷರು ಜಿಲ್ಲಾ ಅಧ್ಯಕ್ಷರು ಪ್ರಭುಲಿಂಗ ದೊಡ್ಡಿನವರು ಬಹಳಷ್ಟು ದಿನನಿತ್ಯ ಇದನ್ನು ಅವರು ರಾಜ್ಯದ ಅಧ್ಯಕ್ಷರು ಅವರು ಊಟ ಮಾಡ್ತಾರೆ ಇಲ್ಲ ಗೊತ್ತಿಲ್ಲ, ಆ ಥರ ಅವ್ರಿಗೆ ಬಿಡು ಇಲ್ಲದನ ಈ ಸಂಘಟನೆ ಕಟ್ಟಕತ್ಯಾರತ್ತಂದ್ರೆ ನಮ್ಮ ರಾಜ್ಯದ ವತಿಯಿಂದ ನಾನು ಒಬ್ಬ ರಾಜ್ಯ ಕಾರ್ಯದರ್ಶಿಯಾಗಿ ಮತ್ತು ಈ ಜಿಲ್ಲಾ ಅಧ್ಯಕ್ಷರು ರಾಜ್ಯದ ಉಪಾಧ್ಯಕ್ಷರು ಎಲ್ಲರೂ ಬೆನ್ನೆಲುಬಾಗಿ ನಿಂತ ಪ್ರಭು ಅಣ್ಣ ದೊಡ್ಡಿನವರಿಗೆ ನಾವೆಲ್ಲರೂ ಬೆಂಬಲ ಕೊಟ್ಟು ರಾಜ್ಯದಲ್ಲಿ ಅವರೊಬ್ಬರು ಒಳ್ಳೆ ಹೋರಾಟಗಾರರು ಅವರಿಗೆ ಸಹಕಾರ ಕೊಟ್ಟು ಈ ಜನಾಂಗಕ್ಕೆ ಮತ್ತು ಅಹಿಂದ ಸಂಘಟನೆಗೆ ಒಳ್ಳೆಯ ಒಂದು ನ್ಯಾಯ ಸಿಗಲಿ ಅನ್ನುವಂಥ ಉದ್ದೇಶ ಇಟ್ಕೊಂಡು ನಾವು ಈ ಕಾರ್ಯಕ್ರಮ ಮಾಡಕತ್ತೀವಿ ಅಂತೇಳಿ ತಮಗೆಲ್ಲರಿಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ಯುವ ಘಟಕದ ಅಧ್ಯಕ್ಷರಿಗೂ ಮತ್ತು ಜಿಲ್ಲಾ ಅಧ್ಯಕ್ಷರಿಗೂ ರಾಜ್ಯದ ಉಪಾಧ್ಯಕ್ಷರಿಗೂ ವಂದಿಸಿ 2 ಮಾತುಗಳನ್ನು ನಾನು ಮುಗಿಸ್ತಾ ಇದ್ದೆ। ಶಂಕರ್ ಪೂಜಾರಿ।
ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.